ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೋಟಿವೇಟರ್. ಈ ಪ್ರಪಂಚದಲ್ಲಿ ಜೀವಿಸೋ ಪ್ರತಿಯೊಬ್ಬರಿಗೂ ಸಹ ರೆಸ್ಪೆಕ್ಟ್ ಆ್ಯಂಡ್ ಪವರ್ ಬೇಕು ಅಂತ ಆಸೆ ಪಡ್ತಾರೆ. ನಮ್ಮ ಒಂದು ವ್ಯಾಲ್ಯೂನ ನಾವೇ ಬೆಳೆಸ್ಕೋಬಹುದು ಅಥವಾ ಕಡಿಮೆನೂ ಮಾಡ್ಕೋಬಹುದು. ಎರಡೂ ಸಹ ನಮ್ಮ ಕೈಯಲ್ಲಿರುತ್ತೆ. ನೀವೇ ಹೇಳಿ, ನಿಮ್ಮ ಒಂದು ವ್ಯಾಲ್ಯೂ ಕಡಿಮೆ ಇದ್ದರೆ ಜನ ನಿಮಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಸೊ ಈ ವಿಡಿಯೋನಲ್ಲಿ ನಮ್ಮ ಒಂದು ವ್ಯಾಲ್ಯೂ ಆ್ಯಂಡ್ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ರಾಬಿನ್ ಬಿನ್ ಬರೆದಿರ್ತಕ್ಕಂಥ 48 ಲಾ ಅನ್ನೋ ಒಂದು ಬುಕ್ನಲ್ಲಿ ಕೆಲವು ಲಾಸ್ನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 1, ಆಲ್ವೇಸ್ ಸೇ ಲೆಸ್ ದೆನ್ ನೆಸೆಸರಿ. ಅವಶ್ಯಕತೆ ಮೀರಿ ಮಾತಾಡಬಾರ್ದು ಅಂತ ನಮಗೆ ದೊಡ್ಡವರು ತುಂಬ ಸಲನೇ ಹೇಳ್ತಾರೆ. ಈ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ಲೀಡರ್ಸ್ ಆ್ಯಂಡ್ ಟಾಪ್ ಬಿಸ್ನೆಸ್ ಮ್ಯಾನ್ಸ್ ತುಂಬ ಜನ ತುಂಬ ಕಡಿಮೆ ಮಾತಾಡ್ತಾರೆ. ತುಂಬ ಸಕ್ಸಸ್ಫುಲ್ ಪೀಪಲ್ ಯಾವಾಗಲೂ ಕಡಿಮೆನೇ ಮಾತಾಡ್ತಾರೆ. ಅವರು ಯಾವುದರ ಅವಶ್ಯಕತೆ ಇದೆ, ಯಾವುದನ್ನು ಅವರು ಪ್ರಿಪೇರ್ ಆಗಿರ್ತಾರೋ ಅದನ್ನು ಸಹ ಅವರು ಮಾತಾಡಿ ಮುಗಿಸ್ತಾರೆ. ಅದಕ್ಕೆ ಮೇಲೆ ಒಂದು ಮಾತು ಸಹ ಅವರು ಮಾತಾಡೋದಕ್ಕೆ ಇಷ್ಟಪಡಲ್ಲ. ನಿಮಗೊಂದು ಗೊತ್ತಾ ಸ್ನೇಹಿತರೆ, ನಾವು ಮಾತಾಡ್ತಾ ನಮಗೆ ಗೊತ್ತಿಲ್ಲದೇನೆ ನಮ್ಮ ಒಂದು ಪರ್ಸ್ನಲ್ಸ್ ಆ್ಯಂಡ್ ಸೀಕ್ರೆಟ್ಸ್ನ ಬೇರೆಯವ್ರ ಜೊತೆ ಹಂಚ್ಕೊಬಿಡ್ತೀವಿ. ಯಾವಾಗ ನೀವು ಕಡಿಮೆ ಮಾತಾಡ್ತೀರೋ ಆಗ ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಹೆಚ್ಚಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ನೀವು ಅವರ ಒಂದು ಮೈಂಡ್ಸೆಟ್, ಅವರ ಒಂದು ಥಾಟ್ಸ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಅವರ ಒಂದು ಮುಂದಿನ ಪ್ಲ್ಯಾನ್ಸ್, ಅವರ ಒಂದು ಮುಂದಿನ ಗೋಲ್ಸ್ ಯಾವುದು ಅಂತ ನೀವು ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಶುರು ಮಾಡ್ಬೋದು. ನಂಬರ್ 2, ವಿನ್ ಥ್ರೂ ಯುವರ್ ಆ್ಯಕ್ಷನ್ಸ್, ನೆವರ್ ಥ್ರೂ ಯುವರ್ ಆರ್ಗ್ಯುಮೆಂಟ್ಸ್. ನೀವು ಗಟ್ಟಿಯಾಗಿ ಇನ್ನೊಬ್ಬರ ಮೇಲೆ ಕೂಗಾಡಿ ಅರಚಿ ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ರನ್ನ ಆ ಕ್ಷಣಕ್ಕೆ ನೀವು ಗೆಲ್ಲಬಹುದಷ್ಟೇ. ಆರ್ಗ್ಯುಮೆಂಟ್ ಮಾಡೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನು ಚೀಪಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಹೊರತು ನಿಮ್ಮ ಒಂದು ವ್ಯಾಲ್ಯೂ ಆ್ಯಂಡ್ ಪವರ್ ಹೆಚ್ಚಾಗಲ್ಲ. ಎಕ್ಸಾಂಪಲ್, ಎದುರುಗಡೆ ಇರೋ ವ್ಯಕ್ತಿ ನೀವು ಮಾಡಬೇಕಾಗಿರೋ ಕೆಲಸನ ಆ ವ್ಯಕ್ತಿ ಜೊತೆಗೆ ಹಂಚ್ಕೊಂಡಿರ್ತೀರ ಅಂದ್ಕೊಳ್ಳಿ. ಆ ವ್ಯಕ್ತಿ ಅದನ್ನು ಇನ್ನೂ ಮಾಡಿಲ್ವಾ ಅಂತ ನಿಮ್ಮ ಹತ್ರ ಕೇಳಿದಾಗ ಆ ವ್ಯಕ್ತಿ ಯಾಕೆ ಇನ್ನೂ ಆ ಕೆಲಸ ಮಾಡಿಲ್ಲ ಅಂದಾಗ ನಿಮಗೆ ತುಂಬ ಕೋಪ ಬರುತ್ತೆ. ಆ ವ್ಯಕ್ತಿ ಪದೇ ಪದೇ ಅದೇ ಮಾತನ್ನು ನಿಮ್ಮ ಹತ್ರ ರಿಪೀಟ್ ಕೇಳಿದ್ರೆ ನೀವು ತುಂಬ ಹರ್ಟ್ ಆಗಿಬಿಡ್ತೀರಾ. ನಿಮಗೆ ಈ ಪ್ರಪಂಚದಲ್ಲಿ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಬೇಕಂದರೆ ಹೇಳಿದ ಕೆಲಸನ ಸಮಯಕ್ಕೆ ಮಾಡಿ ಮುಗಿಸ್ಬೇಕಷ್ಟೇ. ನೀವು ಹೇಳಿದ ಮಾತನ್ನ ಉಳಿಸ್ಕೊಳ್ಳೋರು ಅಂತ ನಿಮ್ಮ ಒಂದು ವ್ಯಾಲ್ಯೂ ಇಮೇಜ್ನ ಹೆಚ್ಚಿಸುತ್ತೆ. ಸೊ ಒಂದು ಕೆಲಸದ ಮೇಲೆ ನೀವು ಕೋಪ ಪಡೋ ಬದಲು ಆ ಕೆಲಸನ ಮಾಡಿ ನಿಮ್ಮ ಒಂದು ವ್ಯಾಲ್ಯೂ ಏನಂತ ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಬೇಕಷ್ಟೇ. ನಂಬರ್ 3, ಪ್ಲೇ ಎ ಸಕ್ಕರ್ ಟು ಕ್ಯಾಚ್ ಎ ಸಕ್ಕರ್. ನೀವು ಎಷ್ಟು ಸ್ಮಾರ್ಟ್ ಇರಬೇಕಂದ್ರೆ ಫೂಲ್ ಆಗೋಷ್ಟು ಸ್ಮಾರ್ಟ್. ಸಪೋಸ್ ನೀವೊಬ್ಬ ಫೂಲ್ನ ಭೇಟಿ ಮಾಡಿದ್ದೀರಾ ಅಂದ್ಕೊಳ್ಳಿ, ಅಂದರೆ ಒಂದು ಯೂಸ್ಲೆಸ್ ಫೆಲೋ. ಆ ಪರ್ಸನ್ ನಿಮ್ಮ ಮುಂದೆ ಇದ್ದು ಅವ್ರಿಗೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕೋಷ್ಟು ಪವರ್ ಇದೆ ಅಂದ್ಕೊಳ್ಳಿ. ನಿಮ್ಮ ಒಂದು ಸ್ಮಾರ್ಟ್ನೆಸ್ನ ತೋರಿಸೋ ಬದಲು ಆ ಯೂಸ್ಲೆಸ್ ಫೆಲೋನೇ ಸ್ಮಾರ್ಟ್ ಅಂತ ಅಂದ್ಕೊಳ್ಳಿ ಬಿಡಿ. ಆ ನಂತರ ನಿಮ್ಮ ಒಂದು ಕೆಲಸ ಎಷ್ಟು ಸ್ಮೂತಾಗಿ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಎಕ್ಸಾಂಪಲ್, ನಿಮ್ಮ ಒಂದು ಕಾಂಪಿಟೇಟರ್ ಮುಂದೆ ನಿಮ್ಮ ಇನ್ಕಾಂಪಿಟೇಟರ್ ಆಗಿ ವರ್ಕ್ ಮಾಡಿದ್ರೆ ನಿಮ್ಮನ್ನು ಆ ಪರ್ಸನ್ ಲೈಕ್ ತಗೊಳ್ಳೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಎದುರುಗಡೆ ವ್ಯಕ್ತಿನ ನಿಮಗಿಂತ ಅವರೇ ಸ್ಮಾರ್ಟ್ ಅಂತ ಒಪ್ಪಿಸ್ತೀರೋ ನಿಮ್ಮ ಒಂದು ಗೆಲುವು ಆಗ್ಲಿಂದನೇ ಶುರು ಆಗುತ್ತೆ. ಅವರು ನಿಮಗಿಂತ ಸ್ಮಾರ್ಟ್ ಅಂತ ಅಂದ್ಕೊಳ್ಳಿ ಬಿಡಿ, ಆದರೆ ನಮ್ಮ ಸ್ಮಾರ್ಟ್ ಗೇಮ್ನ ನಾವು ಆಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.